ವೀಕ್ಷಕರೇ, ಕಳೆದ 6 ತಿಂಗಳ ನಂತರ ಜೆಡಿಎಸ್ ನಾಯಕರಾದ ಶಾಜ್ ಅಮೀರ್ ನಮ್ಮನ್ನು ಭೇಟಿಯಾಗಿದ್ದಾರೆ. ಈ ಜೆಡಿಎಸ್ನ ಮುಸ್ಲಿಂ ನಾಯಕರಲ್ಲಿ ಒಬ್ರು ಶಾಜ್ ಅಮೀರ್ ಅವರು. ಜೆಡಿಎಸ್ ಅನ್ನುವಂಥ ಪಾರ್ಟಿಯಲ್ಲಿ ಶಾಜ್ ಅಮೀರ್ ಅವರು ಯಾಕಿದ್ದಾರೆ? ನೋಡಿ, ಇದು ನಮ್ಮ ಮಾತೃಪಕ್ಷ. ನಾವು ಇವತ್ತು ಈ ಪಕ್ಷದಲ್ಲಿ 40 ವರ್ಷದಿಂದ ಇದೇ ಪಕ್ಷದಲ್ಲಿ ಇದ್ದೇವೆ. ಈ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗಿ ಶ್ರೀ ಸಿದ್ದರಾಮಯ್ಯ ಅವರು ಇರುವಾಗ, ಯುವ ಜನತಾದಳದ ಅಧ್ಯಕ್ಷರಾಗಿ ಗುರುರಾಜ್ ಹುಣಸಿ ಮರದ ಅವರು ನನ್ನನ್ನು ಈ ರಾಜ್ಯದ ಯುವ ಉಪಾಧ್ಯಕ್ಷನಾಗಿ ಮಾಡಿದ್ರು. ಆವತ್ತಿಂದ ಇವತ್ತಿನವರೆಗೆ, ಅದಕ್ಕಿಂತ ಮುಂಚೆಯೂ ನಾವು ಜನತಾದಳವೇ, ಅಲ್ಲಿಂದ ಇವತ್ತಿನವರೆಗೆ ನಾವು ಜನತಾದಳದಲ್ಲೇ ಇದ್ದೇವೆ. ನಾವು ಯಾವತ್ತು ಇದು ನಾವು ಕಟ್ಟಿದ ಪಕ್ಷ, ನಮ್ಮ ಈ ಮಾತೃಪಕ್ಷ. ಇವತ್ತು ಈ ಮನೆಯನ್ನ ಬಿಟ್ಟು ನಾವು ಹೊರಗೆ ಹೋಗುದು ಹೇಳಿದ್ರೆ ಹೊರಗೆ ಹೋಗ್ಲಿಕ್ಕೆ ಯಾರಾದ್ರೂ ಹೇಳಿದ್ರ? ಅಲ್ಲಲ್ಲ, ನೀವು ಎಲ್ಲರ ನಾಯಕ ಅಂತ ಹೇಳ್ಕೊಂಡ್ರಿ. ಈಗ ಆ ನಿಮ್ಮ ನಾಯಕ ಕುಮಾರಸ್ವಾಮಿ ಅಂತ ಇಟ್ಕೊಂಡ್ರೆ, ಕುಮಾರಸ್ವಾಮಿ ಮಾಡಿದ್ದೆಲ್ಲ ನಿಮ್ಗೆ ಸರಿ ಅಂತ ಅನ್ಸಿರ್ಬೋದು. ಖಂಡಿತವಾಗಿ ನಾನು ಕುಮಾರಸ್ವಾಮಿ ಅವರು ಇವತ್ತು ಮಾಡಿದಂತ ಇದು ನಿಜವಾಗಿ ನಾನು ಅದು ಹೆಮ್ಮೆ ಪಡ್ತೇನೆ. ಯಾಕೆ ಹೇಳಿದ್ರೆ, ನೋಡಿ, ರಾಜಕೀಯ ನಿಂತ ನೀರಲ್ಲ, ನಾಳೆ ಏನೂ ಆಗ್ಬೋದು. ಇವಾಗ ಅವರು ತನ್ನ ಪಕ್ಷವನ್ನ ಉಳಿಸ್ಲಿಕ್ಕೋಸ್ಕರ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟರು. ಆ ದಿಟ್ಟ ಹೆಜ್ಜೆಯನ್ನು ಹೇಳಿದ್ರೆ, ಪ್ರಥಮ ಬಾರಿಗೆ ನಮ್ಗೆ ಉಂಟಲ್ಲ, ಮುಂಚೆ ಕಮ್ಮಿ ಇತ್ತು, ಆದ್ರೆ ಇಷ್ಟು ಕಮ್ಮಿ MLA ನಾವು ಪಡೆದುಕೊಳ್ಳಲಿಲ್ಲ. ಇವತ್ತು ನಮ್ದು 18 MLAಗಳಿದ್ದೇವೆ. ಯಾವತ್ತು ಏನೂ ಆಗ್ಬೋದಿತ್ತು, ಆದ್ರೆ ನಮ್ಮ ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಅವರ ಧಮ್ಮು ತಾಕತ್ತನ್ನ ತೋರಿಸಿ ಅವರು ಬಿಜೆಪಿ ಒಟ್ಟಿಗೆ ಹೋಗಿ ಇವತ್ತು ಮಂಡ್ಯದ ಸಂಸದರಾಗಿ, ಇವತ್ತು ಕೇಂದ್ರದಲ್ಲಿ ಅವರು ಇವತ್ತು ಮಂತ್ರಿಯಾಗಿ 2ನೇ ಸ್ಥಾನದಲ್ಲಿ ಅವರಿದ್ದಾರೆ. ಆ ಒಂದು ದಿಟ್ಟ ಹೆಜ್ಜೆಯನ್ನ ತೆಗೆದುಕೊಂಡಿದ್ದರಿಂದ ಇವತ್ತು ನಮ್ಮ ಪಕ್ಷ ಇವತ್ತು ಉಳಿದುಕೊಂಡಿದೆ. ಇದರಲ್ಲಿ 2 ಮಾತಿಲ್ಲ. ನಿಮ್ಮ ಮಾತಿನಲ್ಲಿ ನನಗೆ ಅರ್ಥ ಆಗುವಂಥದ್ದು, ಕುಮಾರಸ್ವಾಮಿ ಒಂದು ಶಕ್ತಿ ಅಂತ. ಈ ಶಕ್ತಿ ಸಂದೇಹ ಇದೆ ಈ ರಾಜ್ಯದ ಜನರಿಗೆ, ಅದು ದುರ್ಬಳಕೆ ಆಗುತ್ತಾ ಇದೆ. ಈ ಶಕ್ತಿ ಅಥವಾ ಕುಮಾರಸ್ವಾಮಿಯ ಪುತ್ರನಿಂದ ನೇರವಾಗಿ ಮುಸ್ಲಿಮರ ಮೇಲೆ ದಾಳಿ ಆಗಿದೆ. ಈ ಪ್ರಶ್ನೆಗಳ ಜೊತೆ ನೀವು ಕೂಡ ಒಬ್ಬ ಮುಸ್ಲಿಮರು, ಹೇಗೆ ಹೇಳ್ತೀರಿ ಇದನ್ನ? ನೋಡಿ, ನೀವು ಮುಸ್ಲಿಮರ ಮೇಲೆ ದಾಳಿ ಆಗಿದೆ ಅಂತ ಹೇಳ್ತೀರಾ. ಈಗ ಮೊನ್ನೆ ತಾನೇ ಈ ಕೋಗಿಲೆಯಲ್ಲಿ ಅಲ್ಲಿ ಇವರು ಈ ಕಾಂಗ್ರೆಸ್ ಪಕ್ಷದವರು ಬಂದು ಬುಲ್ಡೋಸರ್ ಹಾಕಿ ಅಲ್ಲಿಯ ನೆಲ ಸಮ ಇದ್ದ ಮನೆಗಳೆಲ್ಲ ಹೊಡೆದು ಹಾಕಿದ್ರು ಅಲ್ವಾ? ಅಲ್ಲಿ ಯಾವ ಕಷ್ಟದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರು ಯಾವ ರೀತಿ ಬದುಕಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ದ ವಿಷಯ. ಆ ಚಳಿಯ ಟೈಮಲ್ಲಿ ಅಲ್ಲಿಯ ಮರಿಮಕ್ಕಳು, ಬಾಣಂತಿಯರು ಎಲ್ಲಿ ನಿಮ್ಮ ಹೊರಗೆ ಇವರು ಯಾವತ್ತಿನವರೆಗೆ ಆ ಒಂದು ಇದನ್ನು ಕೊಡುವುದಿಲ್ಲ, ಅಷ್ಟರವರೆಗೆ ಹೊರಗೆ ತನ್ನ ಟೆಂಟ್ ಹಾಕಿ ಅಲ್ಲಿ ಅವರ ಬದುಕನ್ನ ನಡೆಸ್ಕೊಂಡು ಹೋಗ್ತಿದ್ರು ಅಲ್ವಾ? ಆವಾಗ ಈ ಕಾಂಗ್ರೆಸ್ ಪಕ್ಷದವರು ಎಲ್ಲಿಗೆ ಹೋಗಿದ್ರು ಹೇಳಿ ನೀವು? ಅಷ್ಟೇ ಅಲ್ಲ, ಅದಾದ್ಮೇಲೆ ತಣಿಸಂದ್ರದಲ್ಲಿ ಮಾಡಿದ್ರು ಇವರು. ಅಲ್ಲಿ ಮುಸ್ಲಿಮರ ಇದರಲ್ಲಿ ಏನಾಯ್ತು, ಅಲ್ಪಸಂಖ್ಯಾತರಿಗೆ ಏನಾಯ್ತು, ಇದೆಲ್ಲ ಪ್ರತಿಯೊಂದು ಮುಸ್ಲಿಮರಿಗೆ ಗೊತ್ತಾಗ್ಬೇಕದ್ದು. ಆದ್ರಿಂದ ಅಲ್ಪಸಂಖ್ಯಾತರು ನೀವು ನಿಮ್ಮ ಬುದ್ಧಿಯನ್ನ ಸ್ವಲ್ಪ ಬೆಳೆಸಿ. ಕುಮಾರಸ್ವಾಮಿ ಏನು ಮಾಡಿದ್ದಾರೆ? ಕೋಗಿಲುಗೆ, ಫಣಿಸಂದ್ರಕ್ಕೆ ಅಲ್ಲ, ಇವರು ಪವರ್ ನಲ್ಲಿದ್ದಾರಂತೆ, ಇವು ಒಂದು ಶಕ್ತಿ ಅಂತ ಹೇಳ್ತಾರೆ. ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ನೀವು ನಿಮ್ಮ ನಾಯಕ ನಿಮ್ಗೆ ಶಕ್ತಿ ಆಗಿರ್ಬೋದು. ನೋಡಿ, ಇವತ್ತು ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಈ ರಾಜ್ಯದ್ದು? ಇವರು ಕೇಂದ್ರದಲ್ಲಿ ಇರುವುದು, ಲಾ ಅಂಡ್ ಆರ್ಡರ್ ಇರುವುದು ಇವರ ಕೈ, ಇಲ್ಲಿ ರಾಜ್ಯದ ಕೈಯಲ್ಲಿ ಉಂಟು. ಆವಾಗ ಇದನ್ನು ಯಾರು ಇತ್ಯರ್ಥ ಮಾಡಿಕೊಳ್ಬೇಕು? ಈ ಪ್ರಶ್ನೆ ಇರುವಂತದ್ದು, ಕುಮಾರಸ್ವಾಮಿ ಅವರು ಕೋಗಿಲ್ಗಾಗಲಿ ಫಣಿಸಂದ್ರಕ್ಕಾಗಲಿ ಏನು ಹೇಳಿದ್ದಾರೆ, ಏನು ಮಾಡಿದ್ದಾರೆ, ಅದು ಬೇಕು ಈಗ. ನೋಡಿ, ಇವತ್ತು ಆ ಒಂದು ಇದು ನಮ್ಮ ಕೈಯಲ್ಲಿಲ್ಲ, ರಾಜ್ಯ ಸರ್ಕಾರದ ಕೈಯಲ್ಲಿದೆ. ಅದನ್ನ ರಾಜ್ಯ ಸರ್ಕಾರ ಇತ್ಯರ್ಥ ಮಾಡ್ಕೊಳ್ಬೇಕು. ಅದರ ಮೇಲೆ ಇವರು ಬಂದು ಏನ್ ಹೇಳಿದ್ರು, ನಾವು ಕೂಡ್ಲೆ ಬೇರೆ ಕಡೆ ಇವರಿಗೆ ಫ್ಲಾಟ್ ವ್ಯವಸ್ಥೆಯನ್ನ ಮಾಡಿಕೊಡ್ತೇನೆ ಹೇಳಿ ಮಾಡಿಕೊಟ್ರೆ ಇವರು ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ, 5 ತಾರೀಕಿಗೆ ಮಾಡ್ತೇನೆ, 15 ತಾರೀಕಿಗೆ ಮಾಡ್ತೇನೆ ಹೇಳಿ ಇವತ್ತಿನವರೆಗೆ ಒಂದು ಮನೆಯನ್ನಾದ್ರೂ ಕೊಟ್ರೆ ಅವರು ಹೇಳಿ ನೀವು?
ಏನ್ ಮಾಡ್ತದೆ ಏನ್ ಮಾಡುದಿಲ್ಲ ಅಲ್ಲ ಪ್ರಶ್ನೆ. ಇವಾಗ JDS ನಲ್ಲಿದ್ದು ಮುಸ್ಲಿಮರ ಮನೆ ಮಾತ್ರ ಕೋಗಿಲ್ನಲ್ಲಿ ಹೋಗಿದಲ್ಲ, ಫಣಿಸಂದ್ರದಲ್ಲಿ ಹೋಗಿದಲ್ಲ, ಅಲ್ಲಿ ಬೇರೆಯವರದ್ದು ಕೂಡ ಹೋಗಿದ್ದಾರೆ. ನಿಮ್ಮ ಮಿತ್ರ ಪಕ್ಷ ಬಿಜೆಪಿ ಅದು ಹೋಗಿ ಅಲ್ಲಿ ಇವರು ಬಾಂಗ್ಲಾದವರ, ಕರ್ನಾಟಕದವರ, ಆಂಧ್ರದವರಂತ ಇವರಿಗೆ ಯಾರ್ರೀ ಪವರ್ ಕೊಟ್ಟದ್ದು? ಯಾರು, ಯಾವ ಸರ್ಕಾರ ಇವರು ಇದು ಮಾಡುವ ಇಂತಹ ಅಕ್ರಮಗಳನ್ನ ಈ ಪಾರ್ಟಿಗೆ ಅವರು ಮಾಡುವಾಗ, ಸಕ್ರಮವಾದ ರೀತಿಯಿಂದ ಭಿನ್ನವಾಗಿ ಮಾಡುವಾಗ ಈ ಕುಮಾರಸ್ವಾಮಿ ಅವರು ಏನಾದ್ರೂ ಮಾಡಿದ್ರಾ? ನೋಡಿ, ಕುಮಾರಸ್ವಾಮಿ ಅವರು ಅವ್ರೇನು ಹೋಗಿ ಅಲ್ಲಿ ಬಾಂಗ್ಲಾದವರ, ಪಾಕಿಸ್ತಾನದವರ ಅವ್ರಿಗೆ ಇಕ್ಕಿದ್ರ? ಇಲ್ಲಲ್ಲ. ಅಲ್ಲಿ ಒಂದು ಇವರ ಹತ್ರ, ಕೆಲವರ ಹತ್ರ ಅದು ಇದು ಇರ್ಲಿಲ್ಲ, ಯಾವ್ದು ರುಜು ಇರ್ಲಿಲ್ಲ. ಅದಕ್ಕೋಸ್ಕರ ಬಿಜೆಪಿ ಅವರು ಹೋದ್ರು ಅಲ್ಲಿ, ಅದು ಬಾಂಗ್ಲಾದೇಶದ ಆಗ್ಲಿ, ಅದು ಸರ್ಕಾರ ಉಂಟು, ನೀವು ನೋಡಿ ತಿದ್ದುಕೊಳ್ಳಿ. ಆದ್ರೆ ಅಲ್ಲಿದ್ದವರಿಗೆ ಇವರು ಹೇಳಿದ ಹಾಗೆ ಅಲ್ಲಿ ಅವರಿಗೆ ಒಂದು ಕೂತ್ಕೊಳ್ಳೋ ಒಂದು ವ್ಯವಸ್ಥೆನ ಮಾಡ್ಬೇಕಿತ್ತ ಬೇಡವಾ? ಅದು ಹೇಳಿ ನೀವು. ಬಿಜೆಪಿ ಅವರು ಹೋಗಿದ್ದಾರೆ ಅಲ್ಲ, ಬಿಜೆಪಿ ಅವರು ಸಹ ಏನ್ ಹೇಳಿದ್ದಾರೆ ಅಲ್ಲಿ? ಶಕ್ತಿ ಅಲ್ಲ ಕುಮಾರಸ್ವಾಮಿ, ಬಿಜೆಪಿಗೆ ಮಣಿತಾರೆ, ಬಿಜೆಪಿ ವಿಷಯ ಆಗ ಮಾತಾಡುದಿಲ್ಲ ಅಂತ ಹೇಳುವಂತದ್ದು. ನೋಡಿ, ಕುಮಾರಸ್ವಾಮಿ ಅವರಿಗೆ ನೀವು ಶಕ್ತಿ ಅಲ್ಲ ಅಂತ ಹೇಳ್ಬೇಡಿ. ಇವತ್ತು ಅವ್ರು ಕರ್ನಾಟಕಕ್ಕೆ ಮಾಡಿದಂತ ಕೆಲವು ಕಾರ್ಯಕ್ರಮಗಳು, ನನ್ನ ಒಂದು ಇದರ ಪ್ರಕಾರ ಕೇಂದ್ರದ ಮಂತ್ರಿಯಾಗಿ ಯಾವ ಸಹ ಇಂಥ ಒಂದು ಕೆಲಸವನ್ನ ಮಾಡ್ಲಿಲ್ಲ. ಉದಾಹರಣೆಗೆ ನಾನು ಒಂದು ವಿಷಯ ಹೇಳ್ತೇನೆ ನಿಮ್ಗೆ. ಇವತ್ತು ಈ ಎಲೆಕ್ಟ್ರಿಕಲ್ ಬಸ್ಗಳು ಬಂದವು ಅಲ್ವಾ? ಇದೇ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರೂರಾದ ಅಹಮದಾಬಾದ್ ಅಲ್ಲಿ ಈ ಎಲೆಕ್ಟ್ರಿಕಲ್ ಬಸ್ಗಳು ಎಷ್ಟು ಬಂತು? ಅಲ್ಲಿ ಕೇವಲ 600. ಸೂರತ್ ಅಲ್ಲಿ ಎಷ್ಟು ಬಂತು? 300 ಮಾತ್ರ. ಇವತ್ತು ಬೆಂಗಳೂರು ನಗರಕ್ಕೆ 4,500 ಎಲೆಕ್ಟ್ರಿಕಲ್ ಬಸ್ಗಳು ಬಂದಿದೆ. ಯಾರು ಇದನ್ನು ಮಾಡಿದ್ದು? ಎರಡನೇದಾಗಿ, ಇವತ್ತು ನೆನೆಗುದಿಗೆ ಬಿದ್ದಂತಹ ಒಂದು ಉಕ್ಕು ಕಾರ್ಖಾನೆಗಳು ಇವತ್ತು ತೆಲಂಗಾಣದಲ್ಲಿ ಇರ್ಬೋದು, ವಿಶಾಖಪಟ್ಟಣದಲ್ಲಿ ಇರ್ಬೋದು, ನಮ್ಮ ಹತ್ತಿರದ ಭದ್ರಾವತಿ ಇರ್ಬೋದು. ಏನಾಯ್ತು? ಇವತ್ತು ಬಂದ್ ಆಗಿತ್ತು. ಅದನ್ನ ಪುನಶ್ಚೇತನ ಮಾಡಿ ಅಲ್ಲಿ ಲಕ್ಷಾಂತರ ಜನರಿಗೆ ಇವರು ಉದ್ಯೋಗ ಕಲ್ಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಲ್ಲ, ಇದನ್ನ ನೀವು ಅರ್ಥ ಮಾಡಿಕೊಳ್ಬೇಕ್ರಿ. ಕುಮಾರಸ್ವಾಮಿ ಅವರು ಶಕ್ತಿಯಾಗಿ ಮತ್ತೆ ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಶುಭ ಹಾರೈಸೋಣ. ಮುಸ್ಲಿಮರು ಮುಂದಿನ ಸಲ ಚುನಾವಣೆಯಲ್ಲಿ JDSಗೆ ಶಕ್ತಿ ತುಂಬುತ್ತಾರ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮೊಂದಿಗೆ ಭೇಟಿ ಆಗ್ತಾರೆ. ನಾನು ಅಲ್ಫಾ ಬಂಚಿ. ಜೈ ಹಿಂದ್.